ಆಟ ಬರ್ತಾ ಇದೆ ಕೊಡಗುನ ಕೂರರು ಎದುರಾಳಿಗಳ ವಿರುದ್ಧ 17-11 6 ಅಂಕಗಳ ಅಂತರ. ಭರ್ಜರಿ ಪ್ರದರ್ಶನ ಬರ್ತಾ ಇದೆ ತವರು ತಂಡದ ಪ್ರಚಂಡ ಪ್ರದರ್ಶನ. 17-11 6 ಅಂಕದ ಮುನ್ನಡೆಯಲ್ಲಿ ಕೊಡಗು ಕವರ್ ಭಾಗದಿಂದ ಮತ್ತೊಂದು ಅದ್ಭುತವಾದಂತಹ ಒಂದು ಬ್ಲಾಕ್. ಮಣಿಕಂಠ ಹಾಗೂ ಸಹ ಆಟಗಾರರಿಂದ ಬಂದಂತಹ ಒಂದೊಳ್ಳೆ ಡಿಫೆನ್ಸ್ ಮೂಲಕ ಮತ್ತೆ ಕೊಡಗು ತಂಡ ಹೇಮಂತ ಸ್ಥಳೀಯ ಕಬಡ್ಡಿ 18-11 ದಿ ಬೆಸ್ಟ್ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ರೈಡ್ ಆಫ್ ದ ಟೂರ್ನಮೆಂಟ್. ಅನುಭವಿ ಕಿಲಾಡಿ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಗಳಲ್ಲಿ ಭಾಗವಹಿಸಿ ಅನುಭವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಈ ನೆಲದ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 1ರಲ್ಲಿ ಮಂಡ್ಯ ವಿರುದ್ಧ ಕೊಡಗು ಪಂದ್ಯದ ಆರಂಭಿಕ ಹಂತದಲ್ಲಿ ಸಮಬಲದೊಂದಿಗೆ ಪಂದ್ಯ ಸಾಕ್ತಾ ಇದ್ರು ಸಹ ಕೊನೆಯ ಕ್ಷಣದಲ್ಲಿ ಕೊಡಗು ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಇದೆ. ತವರು ತಂಡದ ಪ್ರಚಂಡಾಟ ಅದ್ಭುತವಾಗಿ ಇಲ್ಲಿ ಪ್ರದರ್ಶನವಾಗ್ತಾ ಇದೆ. ಒನ್ಸ್ ಅಗೇನ್ ಸ್ಟಾರ್ ರೈಡರ್ ನವೀನ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಡೂ ಆರ್ ಡೈ ಸ್ಪೆಷಲಿಸ್ಟ್ ಅಂತ ಈತನಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎಂಥ ಸಂದರ್ಭದಲ್ಲೂ ಕೂಡ ದಿಟ್ಟ ಪ್ರದರ್ಶನವನ್ನು ನೀಡಬಲ್ಲ ಎದೆಗಾರಿಕೆಯ ಆಟಗಾರ ಈತ ನವೀನ್. ಸ್ಥಳೀಯ ಪ್ರತಿಭೆ ಭಾಗದಲ್ಲಿ ಮಿಸ್ಟೇಕ್. 21-11 10 ಅಂಕದ ಮುನ್ನಡೆಯಲ್ಲಿ ಕೊಡಗು. ಕಳೆದ ಬಾರಿ ಡಿಫೆಂಡಿಂಗ್ ಚಾಂಪಿಯನ್ಸ್ ದೊಡ್ಡಬಳ್ಳಾಪುರದಲ್ಲಿ ನಡೆದಂತ ಒಂದು ಕರ್ನಾಟಕ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಮಂಡ್ಯ ಜಿಲ್ಲೆ ವಿಜೇತರಾಗಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಅಂತ ಒಂದು ಚಾಂಪಿಯನ್ ತಂಡವನ್ನ ಇಲ್ಲಿ ಮಣಿಸ್ತಾ ಇದೆ ನಿಮ್ಮ ಕೊಡಗಿನ ಕುವರು, ನಿಮ್ಮ ನೆಲದ ನಿಮ್ಮ ಮನೆಯ ಹುಡುಗರು. ಎಲ್ಲರೊಮ್ಮೆ ಜೋರಾದ ಚಪ್ಪಾಳೆ, ಗಿವ್ ದಮ್ ಎ ಬಿಗ್ ಕ್ಲಾಪ್. ಚಪ್ಪಾಳೆ ಮಕ್ಕಳ ಅವ್ರನ್ನ ಹೊರದುಂಬಿಸಿ ಅಭಿನಂದಿಸೋಣ. ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಈ ನೆಲದ ತವರು ನೆಲದ ಪ್ರಚಂಡ ಆಟಗಾರರು. ಎರಡು ತಂಡದ ನಾಯಕರೇ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 21-11ರಲ್ಲಿ 10 ಅಂಕದ ಮುನ್ನಡೆಯಲ್ಲಿದೆ ಆತಿಥೇಯ ಕೊಡಗು ಜಿಲ್ಲಾ ತಂಡ. ಅಜೀಜ್ ದಾಳಿ ವಿಭಾಗದಲ್ಲಿ ಈಸ್ಟ್ ಆರ್ ವೆಸ್ಟ್. ಅಜೀಜ್ ಈಸ್ ಒಂದು ನಿಮಿಷ. ಫಸ್ಟ್ ಕಾಲ್ ಇನ್ ಕೋಡ್ ನಂಬರ್ 2 ಬೆಳಗಾಂ ವರ್ಸಸ್ ಧಾರವಾಡ. ಬೆಳಗಾಂ ವರ್ಸಸ್ ಧಾರವಾಡ ಇನ್ ಕೋಡ್ ನಂಬರ್ 2 ಮಡ್ ಕೋಟ್. ದಿಸ್ ದ ಫಸ್ಟ್ ಕಾಲ್. ಅಂಕಣ 2ರ ಪಂದ್ಯ ಕೋಲಾರ ಮತ್ತು ರಾಮನಗರ ಜಿಲ್ಲಾ ತಂಡಗಳು ನೆರವೇರ್ತಾ ಇದೆ. ಕೋಲಾರ ಜಿಲ್ಲಾ ತಂಡಕ್ಕೆ ಒಂದು ಡೂ ಆರ್ ಡೈ ರೈಡ್ ಅನ್ನು ನೀಡಲಾಗ್ತಾ ಇದೆ. 2-0 ಇನ್ ಫೇವರ್ ಆಫ್ ಕೋಲಾರ. ಇದೀಗ ಡೂ ಆರ್ ಡೈ ರೈಡ್. ಪ್ರಮುಖ ದಾಳಿಗಾರನಿಗಿದು ಸವಾಲಿನ ದಾಳಿ. ಡೂ ಆರ್ ಡೈ ರೈಡ್. ಇದೀಗ ಕೈ ಚೆಲ್ಲಿದ್ದಾರೆ ಡಿಫೆನ್ಸ್ನಲ್ಲಿ. ಅನವಶ್ಯಕವಾದಂತ ಹಿಡಿತಕ್ಕೆ ಪ್ರಯತ್ನ. ಈಗಾಗಲೇ ಆತಿಥೇಯ ಕೊಡಗು ತಂಡ ಮಂಡ್ಯ ಜಿಲ್ಲಾ ತಂಡವನ್ನು ಮಣಿಸಿ ದಕ್ಷಿಣ ಕನ್ನಡ. ಒಂದು ನಿಮಿಷ ಗುರು. ದಕ್ಷಿಣ ಕನ್ನಡ ಹಾಗೂ ಹಾವೇರಿ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಆನಂದ್, ತೀರ್ಪುಗಾರರಾಗಿ ಅರುಣ ಹಾಗೂ ರಮೇಶ್, ಗುಣಿಕೆಗಾರರಾಗಿ ಸಿದ್ದು, ಸಹಗುಣಿಕರಾಗಿ ಮಾಂತೇಶ್ ಹಾಗೂ ಸಾರ್ಟೋಗಿ, ಥರ್ಡ್ ರೇಡ್ ಹೇಮಂತ್. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಹಲೋ ಹಲೋ ಸಿದ್ದವರು ಅಂಕಣ 2ರಲ್ಲಿ ಸ್ಕೋರರ್ ಆಗಿ ವರ್ಕ್ ಮಾಡ್ತಾ ಇದೆ ಸರ್. ಶಿವಲಿಂಗಪ್ಪ ಸರ್, ಸಿದ್ದವರು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಆನ್ ಕೋರ್ಟ್ ನಂಬರ್ 2 ಈಸ್ ಡೂಯಿಂಗ್ ಎ ಅಸಿಸ್ಟೆಂಟ್ ಸ್ಕೋರ್. ಚಿನ್ನದ ಗಣಿನಾಡು ಕೋಲಾರ ಜಿಲ್ಲಾ ತಂಡ 6 ಅಂಕವನ್ನ, 1 ಅಂಕವನ್ನ ರಾಮನಗರ ಜಿಲ್ಲಾ ತಂಡ. 6-1 ಇನ್ ಫೇವರ್ ಆಫ್ ಕೋಲಾರ. ಕರ್ನಾಟಕದ ಬಯಲುಸೀಮೆ ಚಿನ್ನವನ್ನು ತನ್ನ ಗರ್ಭದಲ್ಲಿ ಧರಿಸಿದಂಥ ಒಂದು ಚಿನ್ನದ ನಾಡು
ಚಿನ್ನದ ಗಣಿನಾಡು ಅಂತಾನೆ ಹೇಳ್ತೇವೆ ಕೋಲಾರ. 7 ಅಂಕವನ್ನ ರಾಮನಗರ 1 ಅಂಕವನ್ನ ಗಳಿಸ್ಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಪ್ರಶಾಂತ್ ಕಲ್ಲೂರ್ ಅವರು ಸಮಾಜ ಸೇವಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಒಕ್ಕಲಿಗಗೌಡ ಯುವ ವೇದಿಕೆ ಕುಶಾಲನಗರ ಪರವಾಗಿ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈಕೆ ಹಾಗೂ ಹಾವೇರಿ ಅತಿಥಿಗಳಾಗಿ ಶ್ರೀಯುತ ದಿಗಂತ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಹಾವೇರಿ 2 ತಂಡಗಳಿಗಿದು ಅಂತಿಮ ಕರೆ. ನೋಡಿ, ಮಳೆ ಬರುವ ಸೂಚನೆ ಇದೆ. ದಯವಿಟ್ಟು 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಅಂತೂ ಇಂತೂ ಕಾರ್ಮೋಡಗಳ ನಡುವೆ ಮಳೆಯ ಆರ್ಭಟದ ನಡುವೆ ಕೂಡ ಈ ಪಂದ್ಯಾವಳಿ ಸಾಗ್ತಾ ಇದೆ. ಅವಿನಾಶ ನನಗೆ ಹೇಳಿದ್ದ, ನಾನು ಪೂಜೆ ಮಾಡಿಸಿದ್ದೀನಿ, ದೇವ್ರ ಮೊರೆ ಹೋಗಿದ್ದೀನಿ, ಮಳೆ ನಮ್ಗೆ ಕಾಡೋದಿಲ್ಲ ಅಂತ ನನಗೆ ಹೇಳಿದ್ದ. ಸೊ ರಾಷ್ಟ್ರೀಯ ಹವಾಮಾನ ಇಲಾಖೆ ವರದಿ 14 ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದೆ, ಅದು ಕೊಡಗುಗೂ ಕೊಟ್ಟಿದೆ. ಅಂಥದ್ರಲ್ಲೂ ನಮ್ಮ ತಾಲೂಕು ಯುವ ವೇದಿಕೆಯ ಪರಿಶ್ರಮದ ಸೇವೆಯ ಸ್ಪರ್ಶ ಈ ಕಬಡ್ಡಿ ಕ್ರೀಡೆಗೆ ನೀಡಿದ್ದೆ ಹರ್ಷ. ಹ್ಯಾಟ್ಸ್ ಆಫ್ ಟು ಯು ಕೃಷ್ಣಪ್ಪ. ನಿಮ್ಮ ಟೀಮ್ಗೆ ನಿಮ್ಮ ಟೀಮ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದು ಯಾವ ದೇವರು ಅಂತ ನಾನು ತೋರಿಸೋದು, ನಾನು ಹೋಗಬೇಕು. ನಮ್ಮ ಅವಿನಾಶ್ ಹೇಳ್ದೆ, ನಾನು ದೇವ್ರ ಮರೆ ಹೋಗಿದ್ದೀನಣ್ಣ ಅಂತ. ನಿಜವಾಗ್ಲೂ ಬೆಂಗಳೂರಲ್ಲಿ ಮರಗಳು ಧರೆಗುರುಳ್ತಾ ಇದೆ ಅಂತ ಆರ್ಭಟ ಆಗ್ತಾ ಇದೆ. ಆದರೂ ಕೂಡ ಮಳೆಯ ರಣಮಳೆ, ಕೊಡಗಿನ ಈ ಸೊಬಗಿನ ನಾಡಲ್ಲಿ ಮಳೆ ಅನ್ನೋದು ರಣಮಳೆ. ಆದರೂ ಕೂಡ ಈ ತಾಲೂಕು ವಿವೇದಿಕೆ ಇವರ ಪರಿಶ್ರಮದ ಫಲ ಆ ದೇವರು ಕೂಡ ಮೆಚ್ಚಿದ್ದಾನೆ. ಈ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತೇಳಿ ವರುಣನ ಆಗ್ರಹ, ವರುಣನ ಕೃಪೆ ನಮಗಿದೆ ಅಂತ ಹೇಳ್ತಾ, ಇದೀಗ 2 ಬಲಿಷ್ಠ ತಂಡಗಳು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಮೂಲದ ರಮ್ಯ ರಮಣೀಯ ನೈಸರ್ಗಿಕ ತಾಣವಾಗಿ ಪ್ರವಾಸಿಗರ ನೆಚ್ಚಿನ ತಾಣ, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷ ಆಟಗಾರರು ಇದೀಗ ನಿನ್ನೆ ಒಂದು ಪಂದ್ಯದಲ್ಲಿ ಆಡಿ ಅದ್ಭುತ ಪ್ರದರ್ಶನ ನೀಡಿದ ಹಾವೇರಿ ಜಿಲ್ಲಾ ತಂಡದಿದ್ರು. ಕರ್ನಾಟಕದ ಕೇಂದ್ರ ಜಿಲ್ಲೆ ಅಂತಾನೆ ಹೇಳ್ಬೋದು. ಹಾರ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್, ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕೇಂದ್ರ ಜಿಲ್ಲೆ, ವಾಣಿಜ್ಯ ನಗರಿ, ಕೃಷಿ ನಗರಿ ಹಾವೇರಿ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಕಳೆದ ಬಾರಿಯ ರನ್ನರ್ ಅಪ್ ಸ್ಥಾನವನ್ನು ಪಡೆದಂಥದ್ದು. ಮಂಡ್ಯ ವಿರುದ್ಧ ರೋಚಕ 4 ಅಂಕಗಳ ವಿರೋಚಿತ ಸೋಲನ್ನು ಕಂಡಂತ ಕಳೆದ ಬಾರಿಯ ರನ್ನರ್ ಅಪ್. ಇದೀಗ ಅಂಕಣ 1ರಲ್ಲಿ ಹಾವೇರಿ ವಿರುದ್ಧ ದಕ್ಷಿಣ ಕನ್ನಡ, 2 ಅದ್ಭುತವಾದಂತಹ ತಂಡಗಳ ನಡುವೆ ತೀರ್ಪುಗಾರಾಗಿ ಶ್ರೀಯುತ ಆನಂದ್ರವರು, ನಮ್ಮ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ತೀರ್ಪುಗಾರ ಮಂಡಳಿ ಅಧ್ಯಕ್ಷರು. ಹಾವೇರಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ 2 ತಂಡಗಳ ನಡುವಿನ ಜಿದ್ದಿನ ಪಂದ್ಯಕ್ಕೆ ನಾಟಂಕಣ ಸಜ್ಜುಕೊಂಡಿದೆ. ಭವಿಷ್ಯದ ಭರವಸೆಯ ಉದ್ಯೋನ್ಮುಖ ಆಟಗಾರರ ನಡುವಿನ ಜಿದ್ದಿನ ಜಿಲ್ಲಾ ತಂಡಗಳ ಪಂದ್ಯದಲ್ಲಿ ಇದೀಗ ಅರುಣ್ ಪ್ರಚಾರಕರ ಬಳಿ ಬನ್ನಿ. ಅರುಣ್ ಅವರು ಕರ್ನಾಟಕ ರಾಜ್ಯದಲ್ಲಿ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಅಂದ್ರೆ ಅದುವೇ ಹಾವೇರಿ. ಹಾವೇರಿ ಎದುರಿಸ್ತಾ ಇದ್ರೆ ದೇವಾಲಯದ ತವರೂರು ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿರುದ್ಧ ಹಾವೇರಿ. 2 ಅದ್ಭುತವಾದಂತಹ ತಂಡಗಳು ಇದೀಗ ಮುಖ. ಸಿದ್ದು ಧಾರವಾಡ ಅವರು ಎಲ್ಲಿದ್ರು ಅಂಕಣ 1ಕ್ಕೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅಂಕಣ 2ರಲ್ಲಿ ತೀರ್ಪುಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿದ್ದು ಧಾರವಾಡ ಅವರು. ಧನ್ಯವಾದ ಅವರಿಗೆ. ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕುಶಾಲನಗರ ಒಕ್ಕಲಿಗ ಯುವ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಾನ್ಯತೆ ಅವರ ಮಾರ್ಗದರ್ಶನದಲ್ಲಿ ನಿಜವಾಗ್ಲೂ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ. ಪ್ರಕೃತಿಯ ಸವಾಲುಗಳನ್ನು, ಅಡೆತಡೆಗಳನ್ನು ಎದುರಿಸಿ
ಎದೆಗುಂದದೆ ಈ ಪಂದ್ಯಾವಳಿ ಸಾಗ್ತಾ ಇದೆ. ಅದನ್ನು ನೋಡಬೇಕು, ಅದನ್ನು ಕಣ್ತುಂಬಿಸ್ಕೊಳ್ಬೇಕು, ಆನಂದಿಸಬೇಕು ಅಂತೇಳಿ ನಮ್ಮ ಕುಶಾಲನಗರದ ಈ ಕೊರಿನ ಕುವರಾಟವನ್ನು ಅತ್ಯಂತ ಹೃದಯಪೂರ್ವಕವಾಗಿ ಎಲ್ಲರೂ ಅಭಿನಂದಿಸಿ ಈ ಪಂದ್ಯಾವಳಿ ಯಶಸ್ಸಿಗೆ ನೀವೆಲ್ಲರೂ ಬಂದಿದ್ದೀರಾ. ನಮ್ಮ ಕುಶಾಲನಗರದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಕಬಡ್ಡಿ ಕ್ರೀಡಾಭಿಮಾನಿಗಳೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಿಮ್ಮಿಂದಾಗಿ ಈ ಕ್ರೀಡಾಕೂಟ ಯಶಸ್ಸುಗೊಂಡಿದೆ. ಈ ಭಾಗದ ಘನತೆಯನ್ನು ಎತ್ತಿಡಿದ ಈ ಭಾಗದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೆರವೇರ್ತಾ ಇರತಕ್ಕಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್ ಕುಶಾಲನಗರ ಒಕ್ಕಲಿಗರ ವೇದಿಕೆ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಕೃತಿಕ ಅಡೆತಡೆಗಳ ನಡುವೆ ಕೂಡ ಒಂದು ಪ್ರಾಯೋಗಿಕ ಪಂದ್ಯದಲ್ಲಿ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಯಶಸ್ಸಿನತ್ತ ಸಾಗ್ತಾ ಇದೆ. 11-5 ಇನ್ ಫೇವರ್ ಆಫ್ ಕೋಲಾರ. ಮುಖ್ಯ ತೀರ್ಪುಗಾರರು ಕಾರ್ತಿಕ್ ಈ ಪಂದ್ಯಕ್ಕೆ ಪ್ರಥಮಾರ್ಧದ ನಿಶಾನೆಯನ್ನು ನೀಡ್ತಾ ಇದ್ದಾರೆ. 11 ಅಂಕವನ್ನು ಕೋಲಾರ ಜಿಲ್ಲಾ ತಂಡ, 5 ಅಂಕವನ್ನು ರಾಮನಗರ ಜಿಲ್ಲಾ ತಂಡ. 6 ಅಂಕಗಳ ಅಂತರದ ಪ್ರಥಮಾರ್ಧದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕೋಲಾರ ಜಿಲ್ಲಾ ತಂಡ. ಪ್ರತಿ ಜಿಲ್ಲಾ ತಂಡಗಳಲ್ಲೂ ಕೂಡ ಒಂದು ಹೊಸತನ ನಾವು ನೋಡ್ತಾ ಇದ್ದೇವೆ. ಉತ್ಸಾಹಿ ನವತರುಣರಿಗೆ, ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ. ನಿಜವಾಗಲೂ ಇದು ನಿಜವಾದ ಒಂದು ಒಳ್ಳೆ ಅತ್ಯುತ್ತಮವಾದ ನಡೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯಿಂದ. ಯುವಕರಿಗೆ, ಹೊಸಬರಿಗೆ, ನೂತನ ಯುವ ಉತ್ಸಾಹಿ ತರುಣರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋದು ಈ ಒಂದು ಪಂದ್ಯಾಕೂಟದ ಉದ್ದೇಶವಾಗಿದೆ. ಹೊಸಬರಿಗೆ ಅವಕಾಶ, ಯುವಕರಿಗೆ ಆದ್ಯತೆಯನ್ನು ನೀಡಿದಂಥ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟ ಅಂತ ಹೇಳ್ಬೋದು. ಕುಶಾಲನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರಾಕೃತಿಕ ಅಡೆತಡೆಗಳ ನಡುವೆಯೂ ಕೂಡ ಅದ್ಧೂರಿಯಾಗಿ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ ಆರಂಭಿಕ ಹಂತದಲ್ಲಿ ಹಾವೇರಿ ಜಿಲ್ಲಾ ತಂಡದ ಲೆಫ್ಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್. ಹಾವೇರಿ ಜಿಲ್ಲಾ ತಂಡದ ದರ್ಶನ್ ಯುವ ದಾಳಿಗಾರ, ದಕ್ಷಿಣ ಕನ್ನಡ ಜಿಲ್ಲಾ ತಂಡದ 6 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಹಾವೇರಿ ಜಿಲ್ಲಾ ತಂಡದ ದಾಳಿಗಾರ ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಮಿಥಿನ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೊ ಕಬಡ್ಡಿಯ 6ನೇ ಆವೃತ್ತಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಒಂದು ಉತ್ತಮವಾದಂತಹ ದಾಳಿಯನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಮಿಥುನ್ ಗೌಡನಿಗೆ ಒಂದು ಮೆಚ್ಚುಗೆಯ ಒಂದು ಚಪ್ಪಾಳೆ ಬರಲಿ. ನಿಜವಾಗ್ಲೂ ಆತ ಯುವಕರಿಗೆ ಆದರ್ಶಪ್ರಾಯವಾಗಿದ್ದಾನೆ, ಯುವಕರಿಗೆ ಸ್ಫೂರ್ತಿಯಾಗಿದ್ದಾನೆ. ಯಾರು ಬಾಲ್ಯದಿಂದ ಕಬಡ್ಡಿಯನ್ನ ಕಠಿಣ ತಾಲೀಮಿನೊಂದಿಗೆ, ಕಠಿಣವಾದ ಪರಿಶ್ರಮದೊಂದಿಗೆ. ಫಸ್ಟ್ ಕಾಲ್ ಉಡುಪಿ ಹಾಗೂ ಬಾಗಲಕೋಟೆ. ಕಣ 1ರಲ್ಲಿ, ಕಣ 2ರಲ್ಲಿ ಬೆಳಗಾಂ ವಿರುದ್ಧ ಧಾರವಾಡ. 2 ತಂಡಗಳಿಗೆ ಇದು ಪ್ರಥಮ ಕರೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿಘ್ನೇಶ್ ಯುವ ಪ್ರತಿಭೆ, ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಆಟಗಾರ. ಹಾವೇರಿ ಜಿಲ್ಲೆಯ 6 ಆಟಗಾರ ನಡುವೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇತ್ತು. ಆದ್ರೆ ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಹಾವೇರಿ ಜಿಲ್ಲಾ ತಂಡದಲ್ಲಿ ಕಾಣಬಹುದಾಗಿದೆ. ಏತನ್ಮಧ್ಯೆ ಅಂಕಣ 2ರಲ್ಲಿ ಕೂಡ ಕೋಲಾರ ಮತ್ತು ರಾಮನಗರ ಜಿಲ್ಲಾ ತಂಡಗಳ ಪಂದ್ಯ ಸಾಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಕೋಲಾರ ಜಿಲ್ಲಾ ತಂಡ 14 ಅಂಕಗಳನ್ನ, ರಾಮನಗರ ಜಿಲ್ಲಾ ತಂಡ 5 ಅಂಕಗಳನ್ನು ಗಳಿಸಿ ಹಾವೇರಿ ಜಿಲ್ಲಾ ತಂಡಕ್ಕೆ ಥರ್ಡ್ ರೈಟ್ ಕವರ್ ಭಾಗದಲ್ಲಿದ್ದಂತಹ ಆಟಗಾರನಿಂದ ಡಬಲ್ ಆಂಕಲ್ ಹೋಲ್ಡ್. ಯಾರು ಬೇಕು? 14-5ರಲ್ಲಿ ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಲಾಗ್ತದೆ. ಈ ಪಂದ್ಯದ ಫಲಿತಾಂಶವನ್ನು ಪ್ರಕಟಿಸೋ ನಿರ್ಣಾಯಕ ದ್ವಿತೀಯಾರ್ಧದಲ್ಲಿ ಮತ್ತೆ ಕೋಲಾರ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಎಸ್, ಮಿಥಿನ್ ಗೌಡ ಸಾಕಷ್ಟು ಒಳ ನುಗ್ಗಿದ್ರು, ಆದ್ರೆ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್ 2 ಈಚ್. ಜುಬ್ಕಿ ಪ್ರಯತ್ನವನ್ನು ಅತ್ಯುತ್ತಮವಾಗಿ ಇಲ್ಲಿ ಭರತ್ ಮತ್ತು ಸಹ ಆಟಗಾರ ಯಶಸ್ವಿಯಾಗಿ ಆತನ ಚೈನ್ ಟ್ಯಾಕಲ್ ಬಂಧಿಸಿದ್ದಾನೆ. ಮೋಸ್ಟ್ ಸಕ್ಸಸ್ಫುಲ್ ಚೈನ್ ಟ್ಯಾಕಲ್.
16-5ರಲ್ಲಿ 11 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಕೋಲಾರ ಜಿಲ್ಲಾ ತಂಡ ತನ್ನೊಂದು ಬಲಿಷ್ಠ ತಂಡ ಈ ಒಂದು ಪ್ರತಿಷ್ಠಿತ ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ 2 ಅಂಕಗಳ ಗಳಿಕೆ 16-7 ಈ ಪಂದ್ಯಕ್ಕೆ ತಿರುವನ್ನು ನೀಡಬಹುದಾ ಈ ಸೂಪರ್ ಟ್ಯಾಕಲ್ ಕಾದ್ ನೋಡಬಹುದಾಗಿದೆ. ಪ್ರೊ ಕಬಡ್ಡಿಯ ನಿಯಮಗಳು ಎಸ್ ಮಿಥುನ್ ಗೌಡ ಡೈ ಮತ್ತು ಸೂಪರ್ ಟ್ಯಾಕಲ್ ನಿಯಮಗಳು ನಿಜವಾಗಲೂ ಕಬಡ್ಡಿ ಪಂದ್ಯಕ್ಕೆ ತೀಕ್ಷ್ಣ ತಿರುವುಗಳನ್ನು ನೀಡುವಂಥ ನಿಯಮಗಳು ನಿಜವಾಗಲೂ ಸೋಲೋ ಪಂದ್ಯವನ್ನು ಗೆಲ್ಲಿಸುತ್ತೆ, ಗೆಲ್ಲೋ ಪಂದ್ಯವನ್ನು ಸೋಲಿಸುತ್ತೆ. ನಿಜವಾಗಲೂ ಈ 2 ನಿಯಮಗಳು ಕಬಡ್ಡಿಗೆ ಅತ್ಯಂತ ತೀವ್ರ ಸ್ವರೂಪದ ತಿರುವನ್ನು ನೀಡಿದೆ. ನಿಜವಾಗ್ಲೂ ಆ ನಿಯಮಗಳನ್ನು ನಾವು ಸ್ವಾಗತಿಸಬೇಕು. ಕಬಡ್ಡಿಗೆ ತೀಕ್ಷ್ಣತೆಯನ್ನು ನೀಡಿದಂಥ ಅದ್ಭುತ ನಿಯಮಗಳು ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಮಾನ್ಯತೆಯಲ್ಲಿ ಈ ಪಂದ್ಯಾವಳಿ 16-7 ಕೋಲಾರ ಜಿಲ್ಲಾ ತಂಡದ ಪರವಾಗಿ ಅಂಕಣ 2ರಲ್ಲಿ ಮುಖ್ಯ ತೀರ್ಪುಗಾರರಾಗಿ ಕಾರ್ತಿಕ್, ತೀರ್ಪುಗಾರರಾಗಿ ನರಸಿಂಹ, ತೀರ್ಪುಗಾರರಿಗೆ ಮತ್ತೋರ್ವ ರಾಷ್ಟ್ರೀಯ ತೀರ್ಪುಗಾರ ಕುಮಾರ್, ಅಭಿಷೇಕ್ ಹಾಗೂ ಜಾನ್ಸನ್. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬೆನ್ನೆಲುಬಾಗಿ ಸದಾ ಪರಿಶ್ರಮಿಸಿದ ಕರ್ನಾಟಕ ರಾಜ್ಯ ಅಮೆಚೂರ್ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅವಿಭಾಜ್ಯ ಅಂಗವಾಗಿ ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟಕ್ಕೆ ಸಾಕಷ್ಟು ಪರಿಶ್ರಮಿಸ್ತಾ ಇದ್ದಾರೆ. ನಮ್ಮ ತಾಲೂಕು ಒಕ್ಕಲಿಗರ ವೇದಿಕೆಯ ಒಂದು ಸೇವೆಯ ಸ್ಪರ್ಶ ಈ ಕಬಡ್ಡಿ ಪಂದ್ಯಾವಳಿಗೆ ನೀಡಿದೆ ಹರ್ಷ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಪ್ರಾಮಾಣಿಕ ಪ್ರಯತ್ನದ ಫಲ ಇಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ನಿಜವಾಗ್ಲೂ ಎಲ್ಲರ ಬಾಯಲ್ಲಿ ಪಂದ್ಯಾವಳಿ ಮುಕ್ತಾಯವಾಗೋಯ್ತು, ನಿಂತೇ ಹೋಯ್ತು ಅಂತ ಬರ್ತಿತ್ತು. ಆದರೆ ಒಂದು ಪ್ರಾಮಾಣಿಕ ಪ್ರಯತ್ನದ ಮುಂದೆ ಆ ಭಗವಂತನು ಕೂಡ, ಆ ವರುಣ ದೇವನು ಕೂಡ ನಮಗೆ ಸಾಥನ್ನು ಸಹಕಾರವನ್ನು ನೀಡಿದ್ದಾನೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಜನ ಕಬಡ್ಡಿ ಕ್ರೀಡಾ ಅಭಿಮಾನಿಗಳು ಇಲ್ಲಿ ಜಮಾವಣೆಗೊಂಡಿದ್ದೀರಾ. ನಮ್ಮ ಕುಶಾಲನಗರದ ತಾಲೂಕು ಯುವ ವೇದಿಕೆಯ ಸೇವೆಯ ಸ್ಪರ್ಶ ಈ ಕ್ರೀಡಾಕೂಟಕ್ಕೆ ನೀಡಿದೆ ಹರ್ಷ. ಮಿಥಿನ್ ಗೌಡ ಅದ್ಭುತವಾದಂತಹ ಒಂದು ದಾಳಿಯೊಂದಿಗೆ 3+2 5 ಅಂಕವನ್ನ ಪಡೆಯುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಆರಂಭಿಕ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. 10-2ರಲ್ಲಿ ಪಂದ್ಯ, 8 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಲೆಫ್ಟ್ ಕಾರ್ನರ್ ಭಾಗದಿಂದ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಚಾಲಕಿ ದಾಳಿಗಾರ ಅತ್ಯಂತ ವೇಗವಾಗಿ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಸೆಕೆಂಡ್ ಕಾಲ್ ಬೆಳಗಾಂ ವಿರುದ್ಧ ಧಾರವಾಡ. 2 ತಂಡಗಳಿಗಿದು 2ನೇ ಕರೆ. ಕಣ 2ರಲ್ಲಿ 10-4ರಲ್ಲಿ ಪಂದ್ಯ, 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನಾ ಒಂದು ಸಮಾರಂಭದಲ್ಲಿ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಬಹಳ ಅದ್ಭುತವಾಗಿ ಆಯೋಜಿಸಲಾಗಿದೆ. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳು, ವಿವಿಧ ಜಿಲ್ಲಾ ತಂಡಗಳು ಬಂದು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು ಹಾವೇರಿ ಜಿಲ್ಲಾ ತಂಡದ ಡಿಫೆನ್ಸ್ ವಿಭಾಗದಲ್ಲಿ ಒಂದು ಮಿಸ್ಟೇಕ್. 11-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಗಳಿಗೆ ಗೊಂದಲಕ್ಕೆ ತೆರೆ ಎಳೆಯಾಗಿದೆ. ದಯವಿಟ್ಟು ಆಟಗಾರರು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸಬೇಕು. ಅನುಚಿತ ವರ್ತನೆಗೆ ಅವಕಾಶ ಇರುವುದಿಲ್ಲ. ದಯವಿಟ್ಟು ವೈಟ್ ಫಾರ್ ದಿ ರೆಪಿಟಿಷನ್. 17-9 ಕೋಲಾರ ಜಿಲ್ಲಾ ತಂಡದ ಪರವಾಗಿ. ವಿಘ್ನೇಶ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆ ಆಟಗಾರ. 6 ಆಟಗಾರ ನಡುವೆ ರೈಟ್ ಹ್ಯಾಂಡರ್ ಕವರ್ ಭಾಗದಿಂದ ದರ್ಶನ್ ಹಾಗೂ ಚೇತನ್ ಒಂದು ಪವರ್ಫುಲ್ ಡ್ಯಾಶ್. ಅದ್ಭುತವಾದಂತಹ ಒಂದು ಡಿಫೆನ್ಸ್ ಹಾವೇರಿ ಜಿಲ್ಲಾ ತಂಡದ ಆಟಗಾರರಿಂದ. 12-5 12-5 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ.
ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಹಾವೇರಿ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯಿತು. ಅದ್ಭುತವಾದಂತಹ ಒಂದು ಎಸ್ಕೇಪ್. ಮಲ್ಟಿಪಲ್ ರೈಟ್ ನೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. 12-7 12-7 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ಮಧ್ಯದಾಳಿಯಲ್ಲಿ ಮಿಥಿನ್ ಗೌಡ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಹಾಗೆ ಖೇಲು ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲೂ ಸಹ ಪ್ರತಿನಿಧಿಸಿ ಪದಕವನ್ನು ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಆಟಗಾರ. 12-7 ಪಂದ್ಯ ಸೂಪರ್ ಆನ್ ಆಗಿರುವ ಸಂದರ್ಭ. 3 ಆಟಗಾರ ನಡುವೆ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 3 ಆಟಗಾರ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಅಲ್ಲ, ಕುಶಲಪ್ಪ ಸರ್, ದಯವಿಟ್ಟು ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಮಿಥಿನ್ ಗೌಡ ವೇಗದ ದಾಳಿಗಾರ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್. ನೋಡಿ ಅಲ್ಲಿ ಎಲ್ಇಡಿ ಮುಂಭಾಗದಲ್ಲಿ ಕೂತಿರುವಂತ ಅಣ್ಣ, ಇವಾಗ ಬಂದು ಕೂತ್ಕೊಂಡ್ರಲ್ಲ ಅಣ್ಣ, ನೀವೇ ದಯವಿಟ್ಟು ಒಂದ್ ಸ್ವಲ್ಪ ಸೈಡ್ಗೆ ಬನ್ನಿ. ಸೂಪರ್ ಟೆಕಲ್ ಆನ್ ಆಗಿದೆ. ದಾಳಿಯಲ್ಲಿ ಚೇತನ್ ವೇಗದ ದಾಳಿಗಾರ. ಯಾವುದೇ ಅಂಕಲದ ಒಂದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆಗಿದ್ದಾರೆ. ಕರ್ನಾಟಕ ರಾಜ್ಯದ ಅನೇಕ ವಿವಿಧ ಜಿಲ್ಲಾ ತಂಡಗಳು BGS ಕಪ್ 2025 ಈ ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಚಾಂಪಿಯನ್ ತಂಡ ಯಾವುದಾಗಿ ಹೊರಹೊಮ್ಮುತ್ತೆಂದು ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ. ಹಾಫ್ ಟೈಮ್ ಸ್ಕೋರ್ 12-8. 4 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಎರಡು ಅಂಕಣಗಳಲ್ಲಿ ಸಮಾರೋಪತೆಯಾಗಿ ಕಬಡ್ಡಿಯ ಸಮರ ಸಾಗ್ತಾ ಇದೆ. 12-8 ದಕ್ಷಿಣ ಕನ್ನಡ ಜಿಲ್ಲೆ ಅಂಕಣ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹಾಗೆ ಅಂಕಣ 2ರಲ್ಲಿ 29 ಕೋಲಾರ ಜಿಲ್ಲಾ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಕ್ಷಿಣ ಕನ್ನಡ ವಿರುದ್ಧ ಹಾವೇರಿ. ಹಾಫ್ ಟೈಮ್ ಸ್ಕೋರ್ 12-8. ದ್ವಿತೀಯಾರ್ಧದಲ್ಲಿ ಕಾದ್ ನೋಡೋಣ ಎರಡು ತಂಡದ ಆಟಗಾರರು ಯಾವ ರೀತಿಯಾದಂತಹ ಒಂದು ಪ್ರದರ್ಶನವನ್ನು ನೀಡ್ತಾರೆ ಅಂತೇಳಿ. ದಾಳಿಯಲ್ಲಿ ಚೇತನ್ ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಇಬ್ಬರು ಆಟಗಾರ ನಡುವೆ ಲೆಫ್ಟ್ ಹಾಗೂ ರೈಟ್ 2 ಕಾರ್ನರ್ಗಳಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ಸಾಕಷ್ಟು ಒಳನುಗ್ಗಿ ಅಂಕಕ್ಕಾಗಿ ಪ್ರಯತ್ನ ನಡೀತಾ ಇತ್ತು. ಅಂಕಣ 2ರಲ್ಲಿ ನಿರ್ಣಾಯಕ ಘಟ್ಟ ತಲುಪಿ ಆಗಿದೆ. ಚಾಲಾಕಿ ದಾಳಿಗಾರ ದಕ್ಷಿಣ ಕನ್ನಡ 40 ಜಿಲ್ಲಾ ತಂಡದ ಜರ್ಸಿ ನಂಬರ್ 5 ಆಟಗಾರ ಪರ್ಶೂಟ್ ಮೂಲಕ ಇಲ್ಲಿ ಒಂದು ಅಂಕವನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾನೆ. 13-8 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಇಲ್ಲಿ ರೋಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ತಾ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ ಹಾವೇರಿ ಜಿಲ್ಲಾ ತಂಡದ ಯುವ ಪ್ರತಿಭೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮಿಥುನ್ ಗೌಡ
ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಹಾಗೆ ಬೀಚ್ ನ್ಯಾಷನಲ್ಸ್ ನಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. 13-9 ಕೇವಲ 4 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಭಾಗಿತ್ವದಲ್ಲಿ ಈ ಬಾರಿ ಚೇತನ್ ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ ನಿರಂತರವಾದಂತಹ ಸ್ಟ್ರಗಲ್ ನಡೀತಾ ಇದೆ. ಕ್ಯಾಚ್ ರೈಡರ್ ವರ್ಸಸ್ ಡಿಫೆಂಡರ್ಸ್, ಟ್ಯಾಕಲ್ ರೈಡರ್ಸ್ ವರ್ಸಸ್ ಡಿಫೆಂಡರ್ಸ್, ಸೂಪರ್ ಟ್ಯಾಕಲ್ ದಕ್ಷಿಣ ಕನ್ನಡಕ್ಕೆ ಸೂಕ್ತ ತಿರುವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದೆ. ನಿಜವಾಗ್ಲೂ ಇಟ್ಸ್ ಗೋಲ್ಡನ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. 15-9ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ವಿಘ್ನೇಶ್ ಶೆಟ್ಟಿ, ಹಾವೇರಿ ಜಿಲ್ಲಾ ತಂಡದ ರೈಟ್ ಕಾರ್ನರ್ ಭಾಗದಿಂದ ಒಂದು ಮಿಸ್ಟೇಕ್. ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನಕ್ಕೆ ಮುಂದಾಗಿ ಇಲ್ಲಿ ದಾಳಿಗನಿಗೆ ಒಂದು ಅಂಕವನ್ನ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಲೋನ ಅಂಕವನ್ನು ಪಡೆಯುವಂತಹ ಅವಕಾಶ ಹಾವೇರಿ ಜಿಲ್ಲಾ ತಂಡಕ್ಕಿತ್ತು. ಆದರೆ ಒಂದೇ ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಸೂಪರ್ ತಿರುವನ್ನು ನೀಡಿದೆ ಅಂತ ಹೇಳ್ಬೋದು. ಎಸ್, ವಾಟ್ ಅ ಸ್ಟೈಲಿಶ್ ರೈಡ್, ಅದ್ಭುತವಾಗಿದ್ದು ಪ್ರೇಕ್ಷಕರ ಮೆಚ್ಚುಗೆಯ ಪಾತ್ರವಾದಂತಹ ಅದ್ಭುತ ರೈಡ್. ಜನ ಕಬಡ್ಡಿಯ ಮೋಜು ಮಜ್ಜಲೆಗಳನ್ನ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. 16-10 ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ತಾಲೂಕು ಒಕ್ಕಲಿಗರ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಂಪೂರ್ಣ ಮಾರ್ಗದರ್ಶನ ಮತ್ತು ಪೂರ್ಣ ಪ್ರಮಾಣದ ಪ್ರಾಮಾಣಿಕ ಪರಿಶ್ರಮದ ಫಲವಾಗಿ ಈ ಪಂದ್ಯಾವಳಿ ಯಶಸ್ವಿಯಾಗಿ ಸಾಗ್ತಾ ಇದೆ. 16-10 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಏತನ್ಮಧ್ಯೆ ಅಂಕಣ 2ರಲ್ಲಿ 22-18ರಲ್ಲಿ ಪಂದ್ಯ ತೀವ್ರ ಸ್ವರೂಪದ 23. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್, ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾದ್ರು. ಮತ್ತೆ ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 7ರ ಆಟಗಾರ ಚೇತನ್. 17-10 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. 23-18ರಲ್ಲಿ ಅಂಕಣ 2ರಲ್ಲಿ ನಿರ್ಣಾಯಕ ಸೆಕೆಂಡ್ಗಳ ಪಂದ್ಯ ಮಾತ್ರ ಬಾಕಿ ಇದೆ. ಕೋಲಾರ ಎದುರಾಳಿನ ಕಟ್ಟಿ ಹಾಕಿದೆ. ಈ ಪಂದ್ಯದಲ್ಲಿ ಮತ್ತೊಂದು ಗೆಲುವಿನ ಅಭಿಯಾನ. ನೆನ್ನೆ ನಡೆದ ಪಂದ್ಯದಲ್ಲಿ ಗೆಲುವನ್ನು ಏಕಪಕ್ಷೀಯವಾಗಿ ಕಂಡಂತ ಕೋಲಾರ ಜಿಲ್ಲಾ ತಂಡ ಮತ್ತೆ ತನ್ನ ವಿಜಯದ ನಾಗೋಲಟವನ್ನು ಇಲ್ಲಿ ಮುಂದುವರಿಸ್ತಾ ಇದೆ. ಕೋಲಾರ ಡಿಸ್ಟ್ರಿಕ್ಟ್ ಟೀಮ್ ದೇ ಆರ್ ವೇಟಿಂಗ್ ಫಾರ್ ದಿ ಸೆಕೆಂಡ್ ಕನ್ಸಿಕ್ಯೂಟಿವ್ ವಿನ್ ಇನ್ ದಿಸ್ ಟೂರ್ನಮೆಂಟ್. ಸತತ 2ನೇ ಗೆಲುವಿಗಾಗಿ ಸಜ್ಜಾಗಿದೆ ಚಿನ್ನದ ಗಡಿನಾಡು ಕೋಲಾರ. ಎಸ್, 17-11 6 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮಿಥುನ್ ಗೌಡ. ಇದರೊಂದಿಗೆ ಪಂದ್ಯದ ಮುಕ್ತಾಯದ ನಿಶಾನೆ ಅಂಕಣ 2ರಲ್ಲಿ ಹೊರಬೀಳ್ತಾ ಇದೆ. ಈಚ್ 1 ಪಾಯಿಂಟ್. ದಾಳಿಗಾರ ತಾನು ಮಿಡ್ ಲೈನ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗದಿದ್ರು ಸಹ ಡಿಫೆಂಡರ್ ಅನ್ನ ಇಲ್ಲಿ ಪುಷ್ ಮಾಡ್ತಾ 25-19ರಲ್ಲಿ 6 ಅಂಕಗಳ ಅಂತರದ ಗೆಲುವು